ಇಂಥ ಸಮಯದಲ್ಲಿ ನಾನು ಅವರ ಮೇಲೆ ದ್ವೇಷ ಸಾಧಿಸಿದ್ರೆ ನನ್ನನ್ನು ಮನುಷ್ಯಳು ಅಂತ ಯಾರು ಕರೀತಾರೆ? ನಿಮ್ಮಿಬ್ಬರ ಮನಸ್ತಾಪ ಏನೇ ಇರಲಿ, ನೀನು ಹೋಗ್ತಾ ಇರೋದು ಸರಿ ವೇದ. ಮಕ್ಕಳು ಮನೆ ನಾನು ನೋಡ್ಕೊಳ್ತೀನಿ, ಯೋಚನೆ ಮಾಡಬೇಡ. ರುಕ್ಮಿಣಮ್ಮ ಭರವಸೆ ನೀಡಿದಾಗ ವೇದ ವಿನೋದ್ ಮಹೇಂದ್ರನೊಡನೆ ಕಾರ್ ಹತ್ತಿದ್ಲು. ಅವಳ ಮನಸ್ಸು ಉದ್ವೇಗಗೊಂಡಿತು. ಮದುವೆಯಾದ 16 ವರ್ಷಗಳಲ್ಲಿ ಅವಳು 11 ವರ್ಷ ಅವನೊಡನೆ ನಡೆಸಿದ ದಾಂಪತ್ಯ ಜೀವನದಲ್ಲಿ ವೇದ ಅಭಿಜಿತ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು. ಹಠ, ಸ್ವಾರ್ಥ ಅವನ ಕೆಟ್ಟ ಗುಣಗಳಾಗಿದ್ದವು. ಆದರೆ ಅವನಿಗೆ ವೇದಾಳ ಮೇಲಿನ ಪ್ರೀತಿಗೇನು ಕಡಿಮೆ ಇರಲಿಲ್ಲ. ತನ್ನ ಕಣ್ಣಿಗೆ ಅಂದವಾಗಿ ಕಂಡಿದ್ದೆಲ್ಲ ತಂದು ಅವಳ ಮುಂದೆ ಸುರಿಯುತ್ತಿದ್ದ. ತನ್ನ ಪತ್ನಿ ತುಂಬ ಚೆಲುವೆ ಎಂದು ಹೆಮ್ಮೆ ಪಡ್ತಿದ್ದ. ಮಕ್ಕಳನ್ನು ಮಿತಿ ಮೀರಿ ಮುದ್ದು ಮಾಡಿ ಮೆರೆಸ್ತಿದ್ದ. ಅವನಿಗೆ ಮನೆಯವರಿಗಿಂತ ಸ್ನೇಹಿತರ ಬಗ್ಗೆ ಬಹಳ ವಿಶ್ವಾಸ, ನಂಬಿಕೆ, ಆದರ, ಗೌರವ. ಅದೇ ಅವನ ಪಾಲಿಗೆ ದುರದೃಷ್ಟ. ಪ್ರಸಾದ್ ಸಹೃದಯಿ ಆದ. ಹಠಮಾರಿಯಾದ ಅಭಿಜಿತ್ ತಾನಾಗಿಯೇ ವೇದಾಳಿಗಾಗಿ ಕೇಳ್ಕೊಂಡು ಕಣ್ಣೀರು ಹಾಕಿದ್ದಾನೆ ಎಂದು ಮಹೇಂದ್ರನಿಗೆ ತಿಳಿದಾಗ ವೇದಾಳಿಗೆ ಅವನು ಜೀವನದಲ್ಲಿ ಸಂಪೂರ್ಣವಾಗಿ ಸೋತ್ ಇರುವನೆಂದು ಅರಿವಾಗಿತ್ತು. 5 ವರ್ಷಗಳ ನಂತರ ಅವನ ಕಠಿಣ ಮನಸ್ಸು ಕರಗಿ ಕಂಬನಿಯ ರೂಪದಲ್ಲಿ ಹರಿತೆಂದು ಅವಳ ಹೃದಯ ಅವನನ್ನು ಕೂಡಲೇ ನೋಡಲು ಹಾತೊರೆದಿತ್ತು. ಮನುಷ್ಯ ಬಲಶಾಲಿ ಆದಾಗ ಎಷ್ಟೇ ಹೋರಾಡಿದ್ರೂ ಸ್ನೇಹ ಮನಸ್ಸು ದುರ್ಬಲವಾದಾಗ ಅವನನ್ನು ಪಾಪಭೀತಿಗಳು ಕಾಡ್ತದೆ. ಈ ಮಾತು ಅಭಿಜಿತ್ತನ ಪಾಲಿಗಂತೂ ಸತ್ಯವಾಗಿತ್ತು. ಈ 5 ವರ್ಷಗಳು ವೇದ ಮಕ್ಕಳಿಲ್ಲದೆ ಕೊರಗೋದಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಇರುವ ಈ 2 ದಿನಗಳು ಏಕಾಂಗಿಯಾಗಿ ನರಕಯಾತನೆ ಅನುಭವಿಸಿದ. ಅವನು ಮೊದಲ ದಿನ ಅಡ್ಮಿಟ್ ಆದಾಗ ನೋಡಲು ಬಂದ ಗೆಳೆಯರ್ಯಾರೂ ಮತ್ತೆ ಸುಳಿದಿರಲಿಲ್ಲ. ಆದರಿಸುವವರಿಲ್ಲ, ಉಪಚರಿಸುವವರಿಲ್ಲ, ಸತ್ತಿದ್ಯಾ ಬದುಕಿದ್ಯಾ ಎನ್ನುವವರಿಲ್ಲ. ಇದ್ದಿದ್ರಲ್ಲಿ ಮಹೇಂದ್ರನೇ ವಾಸಿ. ಅವನಿಗೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ತರಲು ಆಳೊಬ್ಬನನ್ನು ಗೊತ್ತು ಮಾಡಿದ್ದ. ಆಸ್ಪತ್ರೆಯ ಸಿಬ್ಬಂದಿ ಅವರಿಂದಲೇ ಊಟ ಕೊಡಲು ಏರ್ಪಾಟಾಗಿತ್ತು. ಆಕ್ಸಿಡೆಂಟ್ ಆದಾಗ ಅಭಿಜಿತ್ತನ ಬಲಗಾಲು ಜಜ್ಜಿ ಹೋದುದರಿಂದ ಆ ಕಾಲನ್ನೇ ತೆಗೆದು ಹಾಕಬೇಕಾಗಿತ್ತು. ತಾನಿನ್ನು ಪರಾಧೀನನಾಗಿ ಬದುಕಬೇಕೆಂಬ ನಿಜಾಂಶದ ಅರಿವಾಗಿ ಅಭಿಜಿತ್ಗೆ ಭಾರಿ ಆಘಾತವಾಗಿತ್ತು. ಇಂತಹ ಸಮಯದಲ್ಲಿ ತನಗಾಗುವವರ್ಯಾರು, ಬಂಧು ಬಳಗದವರ್ಯಾರು ಆತ್ಮೀಯರಾಗಿರಲಿಲ್ಲ. ಇನ್ನು ಗೆಳೆಯರಂತೂ ದೂರವೇ ಉಳಿದಿದ್ರು. ವೇದ, ಶ್ರೇಯಾ, ಶರತ್ ತನ್ನವರ ಮುಖವನ್ನು ನೋಡಿ 5 ವರ್ಷಗಳೇ ಕಳೆದವು ಎಂದು ನೆನೆದಾಗ ಅವನ ಕಣ್ಣುಗಳು ಮಂಜಾದವು. 5 ವರ್ಷಗಳಿಂದ ಸತತವಾಗಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಅಭಿಜಿತ್ ಬಸವಳಿದು ಹೋಗಿದ್ದ. ಅವನಿಗೆ ಹಣ ಸಹಾಯ ಮಾಡಲು ಯಾವ ಗೆಳೆಯರೂ ಮುಂದೆ ಬರಲಿಲ್ಲ. ಅವನು ಬೇರೆ ದಾರಿ ಇಲ್ಲದೆ ಮನೆಯ ಮೇಲೆ ಸಾಲ ತೆಗೆದು ವ್ಯಾಪಾರಕ್ಕೆ ಹಾಕ್ಕೊಂಡ. ವೇದಾಳೊಡನೆ ಅವನ ಅದೃಷ್ಟವು ಕೈ ಬಿಟ್ಟಿತೇನೋ ಎನ್ನುವಂತೆ ನಷ್ಟಗಳ ಸರಮಾಲೆಯೇ ಅವನ ಕೊರಳನ್ನು ಆವರಿಸ್ತಿತ್ತು. ಈಗ ಅವನಿಗೆ 2 ಹೊತ್ತು ಬೇಯಿಸಿ ಹಾಕುವವರು ಇಲ್ಲವಾಯಿತು. ತನ್ನನ್ನು ಸದಾ ಆಧರಿಸಿ ಉಪಚರಿಸಲು ಯತ್ನಿಸುವ ವೇದಾಳನ್ನು ತಾನು ಮುಖ ಮುರಿಯುವಂತೆ ಗದರಿ ಹೀಯಾಳಿಸ್ತಿದ್ದುದು ಅವನಿಗೆ ನೆನಪಾಗ್ತಿತ್ತು. ಅವನ ಮುಖ ಕೊಂಚ ಬಾಡಿದ್ರೂ ಅವಳು ಕಳವಳದಿಂದ, ಅಭಿ, ಯಾಕೆ ನೀವು ಎಂದಿನ ಮೂಡಲಿಲ್ಲ? ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಎಂದು ವಿಚಾರಿಸ್ತಿದ್ಲು. ಇದು ಮಾತ್ರಕ್ಕೆ ನಿಮ್ಮ ಅಮ್ಮನ ಕೈಯಿಂದ ನಿನ್ನ ಪಾಲಿನ ದುಡ್ಡು ತಗೊಂಡು ಬಂದು ನನ್ನ ಬಿಸ್ನೆಸ್ಗೆ ಹಾಕ್ತೀಯಾ ಎಂದು ಕೊಂಕು ನುಡಿಯುತ್ತಿದ್ದ. ಆಗೆಲ್ಲ ವೇದ ಮೌನ ಧರಿಸ್ತಿದ್ಲು. ಅವಳ ಮನಸ್ಸಿಗೆ ನೋವಾಗುತ್ತದೆ ಎಂದು ಅರಿವಾದರೂ ಅವಳನ್ನು ಬೋಧಿಸ್ತಿರಲಿಲ್ಲ. ಅವನು ಖುಷಿ ಪಡ್ತಿದ್ದ. ವಾಸ್ತವವಾಗಿ ಅವನ ಗೆಳೆಯರಿಗಿಂತ ವಿನೋದ್ ರುಕ್ಮಿಣಮ್ಮನೆ ಮೇಲು ಎನಿಸ್ತಿತ್ತು. ಅವರು ತಮ್ಮ ಮಿತಿಯಲ್ಲಿಯೇ ಆರ್ಥಿಕವಾಗಿ ಅವನಿಗೆ ನೆರವು ನೀಡಲು ಪ್ರಯತ್ನಿಸ್ತಿದ್ರು. ಆದರೂ ವೇದಾಳನ್ನು ಹಿಂಸಿಸೋದ್ರಲ್ಲಿ ಅವನಿಗೆ ರಾಕ್ಷಸನ ತೃಪ್ತಿ ಸಿಕ್ತಿತ್ತು. ಪ್ರತಿ ಹಂತದಲ್ಲೂ ತಾನು ವೇದಾಳಿಗೆ ಎಷ್ಟು ಮಾನಸಿಕ ನೋವು ನೀಡ್ತಿದ್ದೆ ಎಂದು ನೆನೆದಾಗ ಅವನಿಗೆ ಮುಳ್ಳು ಚುಚ್ಚಿದಂತಾಗ್ತಿತ್ತು. ಪ್ರಸಾದ್ ಅಯೋಗ್ಯರಲ್ಲಿ ಅಯೋಗ್ಯ. ಆದರೂ ಅವನ ಹೆಂಡತಿಯನ್ನು ದೇವತೆಯಂತೆ
ಆರಾಧಿಸ್ತಿದ್ದ. ತಾನೊಬ್ಬ ಮಹಾಮೂರ್ಖ. ಕೈಯಲ್ಲಿದ್ದ ವಜ್ರವನ್ನು ಬೀದಿಗೆ ಬಿಸಾಕಿ ಈ ಅನಾಥನಂತೆ ಕಾಲ ಕಳೀತಿದ್ದೇನೆ ಎಂದು ಯಾತನೆ ಆಗ್ತಿತ್ತು. ಪ್ರಕರಣದ ನಂತರ ಅವನು ಹುಚ್ಚ ಅಂತರ್ಮುಖಿಯಾಗಿದ್ದ. ತಾನು ಅವಳನ್ನು ವರಿಸಿ ವೇದ, ಮೇಧಾವಿ ಇಬ್ಬರ ಬಾಳನ್ನು ಹಾಳು ಮಾಡ್ತಿದ್ದೆ ಎಂದು ತನ್ನ ಬಗ್ಗೆಯೇ ನಾಚಿಕೆಯಾಗಿತ್ತು. ಕ್ರಮೇಣ ವೇದ ಮಹೇಂದ್ರನ ಅಂಗಡಿಯನ್ನು ಖರೀದಿ ಮಾಡಿ ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರ್ತಿದ್ದಾಳೆ ಎಂದು ತಿಳಿದ ಮೇಲಂತೂ ಪುನಃ ಅವಳನ್ನು ಸಮೀಪಿಸಲಾಗದೆ ಹಿಂಜರಿದಿದ್ದ. ತನ್ನ ಸೋಲಿನ ಸರಮಾಲೆ ಹೊತ್ತು ಅವಳ ಮುಂದೆ ನಿಲ್ಲುವ ನೈತಿಕತೆ ಬಲ ಅವನಲ್ಲಿರಲಿಲ್ಲ. ವಾಸ್ತವವಾಗಿ ಇತ್ತೀಚೆಗೆ ಅವನು ಈ ಪ್ರಕರಣದಿಂದಲೇ ವೇದಾಳಿಂದ ದೂರವಾಗಿದ್ದ. ಮನಸ್ಸಿನ ವಿಫಲ ನಿವಾರಿಸಲು ಅಭಿಜಿತ್ ಹೆಚ್ಚೆಚ್ಚಾಗಿ ಕುಡಿತಕ್ಕೆ ದಾಸನಾಗ್ತಿದ್ದ. ಒಮ್ಮೆ ಮೂಗಿನ ತನಕ ಕುಡಿದು ಸ್ಕೂಟರ್ ಓಡಿಸಿದರ ಫಲವಾಗಿ ಇಂದು ಕಾಲು ಕಳೆದುಕೊಂಡು ಪರಾಧೀನನಾಗಿರುವ ಸ್ಥಿತಿ ಬಂತು. ಒಂಟಿಯಾಗಿ ಹಾಸಿಗೆಯಲ್ಲಿ ಮಲಗಿದ್ದಾಗ ತನ್ನ ಪಾಪ ಕೃತ್ಯಗಳೆಲ್ಲ ಸುತ್ತಲೂ ಆವರಿಸಿದಂತಾಗಿ ತತ್ತರಿಸ್ತಿದ್ದ. ಆ ಕ್ಷಣ ಅವನ ಬಾಯಿಂದ ವೇದ ವೇದ ಎಂಬ ಹೆಸರು ಬಂದಾಗ ಮಹೇಂದ್ರನಿಗೆ ಆಶ್ಚರ್ಯ, ಸಂತಸದಿಂದ ಕಣ್ಣಂಚಿನಲ್ಲಿ ಕಂಬನಿ ಮಿನುಗಿತು. ಅಭಿ, ಏನಾಯ್ತೋ? ಏನು ಬೇಕು ಹೇಳು. 3 ದಿನಗಳಿಂದ ನೀನು ಒದ್ದಾಡ್ತಾ ಇರೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಅಭಿಜಿತ್ ತನ್ನ ಕಂಪಿಸುವ ಕೈಗಳಿಂದ ಅವನ ಕೈ ಹಿಡಿದು ಕ್ಷೀಣವಾಗಿ ನುಡಿದ. ಮಹಿ, ನನ್ನ ವೇದನ್ನ ನಾನು ನೋಡಬೇಕು ಕಣೋ. ನಾನು ಅವಳ ಹತ್ರ ಕ್ಷಮೆ ಕೇಳದೆ ಸಾಯೋಕೆ ಇಷ್ಟವಿಲ್ಲ. ನಿನಗೆ ಪುಣ್ಯ ಬರುತ್ತೆ. ಅವಳನ್ನು ಕರ್ಕೊಂಡು ಬಾರೋ. ಮಹೇಂದ್ರನ ಮುಖದಲ್ಲಿ ತಿಳಿ ನಗು ಇಣುಕಿತು. ಲೋ, ನಿನ್ನನ್ನು ಯಾರೋ ಸಾಯಕ್ಕೆ ಬಿಡೋರು? ನಿನ್ನ ವಿಷಯ ತಿಳಿದ್ರೆ ವೇದ ತಾನಾಗೆ ಓಡ್ ಬರ್ತಾರೆ, ನೋಡ್ತಾ ಇರು. ಹೆಂಡತಿ ವಿಚಾರದಲ್ಲಿ ನೀನು ತುಂಬ ಅದೃಷ್ಟವಂತ ಗೊತ್ತಾ? ಅಭಿಜಿತ್ ಉಕ್ಕಿ ಬಂದ ದುಃಖದಿಂದ ಮಹೇಂದ್ರನ ಕೈಗಳನ್ನು ಹಿಡಿದು ಹತ್ಬಿಟ್ಟ. ನನಗೆ ವೇದ, ಶ್ರೇಯ, ಶರತ್ ಬೇಕು. ಐ ಆಮ್ ಡೈಯಿಂಗ್ ಟು ಸೀ ದೆಮ್. ಅವರಿಲ್ಲದೆ ಇಷ್ಟು ದಿನ ನರಕ ಅನುಭವಿಸ್ಬಿಟ್ಟೆ. ಮಹೇಂದ್ರನೊಡನೆ ಬಂದ ವೇದ, ವಿನೋದನನ್ನು ನೋಡಿ ಅಭಿಜಿತ್ ಉದ್ವೇಗದಿಂದ ಕುಳಿತುಕೊಳ್ಳಲು ಪ್ರಯತ್ನಿಸಿದ. ವೇದ ಮುಂದೆ ಹೇಳಲಾರದೆ ಭಾವೋದ್ವೇಗದಿಂದ ಅವನ ಗಂಟಲು ಹುಬ್ಬಿ ಬಂತು. ಮುಖದ ಮೇಲೆ ತರಚಿದ ಗಾಯಗಳು, ಬಲಗಾಲಿಗೆ ಹಾಕಿದ ಬ್ಯಾಂಡೇಜ್ ಕಂಡು ವೇದಾಳಿಗೆ ದುಃಖ ಉಕ್ಕಿ ಬಂತು. ಅಭಿ, ಏನಿದು ನಿಮ್ಮ ಅವಸ್ಥೆ? ನನ್ನನ್ನು ಕರೆಸ್ಕೊಳ್ಳೋಕ್ಕೆ 5 ವರ್ಷ ಬೇಕಾಯ್ತಾ? ಪ್ರೀತಿಯಿಂದ ನೀವು ಒಂದು ಮಾತು ಕರೆದಿದ್ರೆ ನಾನು ಎಂದೋ ನಿಮ್ಮ ಹತ್ರ ಬಂದ್ಬಿಡ್ತಿದ್ದೆ. ಅವನ ಬಳಿ ಕುಳಿತು ತಲೆ ನೆವರಿಸಿದಾಗ ಅಭಿಜಿತ್ ವೇದಾಳ ತೊಡೆಯ ಮೇಲೆ ಮುಖವಿಟ್ಟು ನರಳಿದ. ವೇದ, ನಾನು ತುಂಬ ಕೆಟ್ಟವನು. ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ. ನೀನೀಗ ನನ್ನ ಹತ್ರ ಬಂದರೂ ಹಣ, ಅಂತಸ್ತು ಏನೂ ಕೊಡ್ಲಾರೆ. ಮನೆ ಮೇಲೆ 30 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ. ಮಹಾರಾಣಿಯಾಗಿ ಮೆರೆಸ್ಬೇಕಾದ ನಿನ್ನನ್ನು ಬೀದಿಗೆ ತಳ್ಳಿದ ದಿನವೇ ನಾನು ಅಧೋಗತಿಗೆ ಬಂದೆ. ವೇದ, ಈಗ ಮೈಯಲ್ಲಿ ಮೊದಲಿನ ಆರೋಗ್ಯವಿಲ್ಲದೆ, ಕಾಲಿಲ್ಲದೆ ನಿನ್ನ ಅಧೀನದಲ್ಲಿ ಇರಬೇಕಾದ ಗತಿ ಬಂದ್ಬಿಡ್ತು ನೋಡಿದ್ಯಾ? ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಅಂದ್ಕೊಂಡಿದ್ದೀರಾ ಅಭಿ? ನಮ್ಮ ಅನುಕೂಲಕ್ಕೆ ಆಗದಿದ್ದರೆ ಕಳಚಿ ಹೋಗೋ ಅಂತಹ ಕೊಂಡಿ ಅಂತದ? ಆ ಸಂಬಂಧ ಹಣ, ಅಂತಸ್ತಿನ ಮೇಲೆ ನಿಲ್ಲುತ್ತೆ ಅನ್ನೋ ಭ್ರಮೆಯಿಂದ ನೀವಿನ್ನೂ ಹೊರಗೆ ಬಂದಿಲ್ವಾ? ಹಾಗಿದ್ರೆ ಕೇಳಿ, ಹಣ, ಅಂತಸ್ತು ಅನ್ನೋದು ದಾಂಪತ್ಯ ಜೀವನದಲ್ಲಿ ಅಲಂಕೃತ ಆವರಣಗಳಾಗಿರ್ಬೋದು ಅಷ್ಟೇ. ಭದ್ರವಾದ ಅಡಿಪಾಯವಿಲ್ಲದೆ ಯಾವ ಸಂಬಂಧವೂ ಶಾಶ್ವತವಾಗಿ ನಿಲ್ಲಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಅನ್ನೋ ಅಡಿಪಾಯದಿಂದ ನಮ್ಮ ಸಂಸಾರದ ಸೌಧ ಮತ್ತೆ ಕಟ್ಟೋಣ. ನಮಗೆ ಬೆಂಬಲವಾಗಿ ನಮ್ಮ ಶ್ರೇಯ, ಶರತ್ ಇದ್ದಾರಲ್ಲ. ವೇದ ಹೇಳಿದಾಗ ಅಭಿಜಿತ್ನ ಕಣ್ಣುಗಳು ಮಿಂಚಿದವು. ಮಕ್ಕಳು ಬರಲಿಲ್ವಾ? ಬಹಳ ತಡವಾಗಿ ವಿಚಾರಿಸ್ಕೊಳ್ತಾ ಇದ್ದೀರಿ. ಮಕ್ಕಳು ನೀವೇ ಗುರುತು ಹಿಡಿಯಲಾಗದಷ್ಟು ಬೆಳೆದ್ಬಿಟ್ಟಿದ್ದಾರೆ. ಅಭಿಜಿತ್ ನೀಳವಾದ ಉಸಿರೆಳ್ಕೊಂಡು ಮೊದಲ ಬಾರಿಗೆ ಮನಪೂರ್ವಕವಾಗಿ ನಕ್ಕ. ಓಹೋ, ಇಷ್ಟು ಸಂತೋಷ, ನೆಮ್ಮದಿ ಅನುಭವಿಸಿ ತುಂಬ ದಿನಗಳಾಗಿ ಹೋಗಿತ್ತು. ನಾನು ಬಿಸ್ನೆಸ್ ಕಳ್ಕೊಂಡ್ರೂ ಪರವಾಗಿಲ್ಲ, ನನ್ನವರ ಪ್ರೀತಿ, ವಿಶ್ವಾಸ ಕಳೆದುಕೊಳ್ಬಾರ್ದಾಗಿತ್ತು ಎಂದವನೇ ವಿನೋದನ ಕೈ ಹಿಡಿದು, ಆಕ್ಸೆಪ್ಟ್ ಮೈ ಹಂಬಲ್ ಅಪಾಲಜೀಸ್ ವಿನೋದ್. ನಾನೆಂದೂ ನಿಮ್ಮ ಹತ್ರ ಸರಿಯಾಗಿ ನಡೆದುಕೊಂಡಿರಲಿಲ್ಲ. ಐ ಆಮ್ ವೆರಿ ಸಾರಿ ಎಂದಾಗ ವಿನೋದ್ ಅವನ ಭುಜ ತಟ್ಟಿದ.
ಗಾಡ್ ಬ್ಲೆಸ್ ಯು ಅಭಿಜಿತ್. ಈಗ ಡಿಸ್ಚಾರ್ಜ್ ಆದಮೇಲೆ ವೇದಾಳ ಮನೆಗೆ ಹೊರಟುಬಿಡಿ. ನಮ್ಮ ತಾಯಿ ಮಕ್ಕಳು ಅಲ್ಲೇ ಇದ್ದಾರೆ. ಅಭಿಜಿತ್ ಮಾತನಾಡದೆ ವೇದಾಳ ಕೈಯನ್ನು ಕೆನ್ನೆಗೊತ್ಕೊಂಡಾಗ ವೇದ ಮೆಲ್ಲನೆ ಕೇಳಿದ್ಲು. ಅಭಿ, ನಂದೊಂದು ಸಲಹೆ ಕೇಳ್ತೀರಾ? ಕೇಳು ಚಿನ್ನ. ಇನ್ಮೇಲೆ ನೀನು ಸಲಹೆ ಇಲ್ಲದೆ ನಾನು ಒಂದು ಹೆಜ್ಜೆ ಮುಂದಿಡಲ್ಲ. ನಿಮ್ಮ ಅಂಗಡಿ ಮಾರಿ ಮನೆ ಸಾಲ ತೀರಿಸ್ಬಿಡಿ. ಈಗ ನನ್ನ ಅಂಗಡಿಗೆ ಒಳ್ಳೆ ಪ್ರಾಫಿಟ್ ಬಂದಿದೆ. ನಾವಿಬ್ಬರು ಇನ್ಮೇಲೆ ಒಟ್ಟಿಗೆ ಪಾರ್ಟ್ನರ್ಸ್ ಆಗಿ ಅಂಗಡಿಯಲ್ಲಿ ದುಡಿಯೋಣ. ನಾವು ಹಿಂದೆ ಕಂಡಷ್ಟು ಐಶ್ವರ್ಯ ನಮ್ಗೆ ಇಲ್ಲದೇ ಇದ್ರೂ ಸಂತೋಷ, ನೆಮ್ಮದಿಗೆ ಏನೂ ಕೊರತೆ ಇರಲ್ಲ. ನಿಮಗೆ ಆರ್ಟಿಫಿಷಿಯಲ್ ಲಿಂಬ್ ಜೋಡಿಸುವ ಬಗ್ಗೆ ಅಣ್ಣ ಡಾಕ್ಟರ್ ಹತ್ರ ಮಾತನಾಡಿದ್ದಾನೆ. ಅಭಿ, ನಾನು ಜೀವನದಲ್ಲಿ ಐಷಾರಾಮ್ಯವಾದ ವಸ್ತುಗಳಿಗೆ ಬೆಲೆ ಕೊಟ್ಟವಳಲ್ಲ. ಐ ಆಮ್ ನಾಟ್ ಮೆಟೀರಿಯಲಿಸ್ಟ್. ಐ ಆಮ್ ರೆಸ್ಪೆಕ್ಟ್ ಟು ಸೆಂಟಿಮೆಂಟ್ಸ್. ಐ ರೆಸ್ಪೆಕ್ಟ್ ಹ್ಯೂಮನ್ ಫೀಲಿಂಗ್ಸ್. ನೀವು ನನ್ನನ್ನು ಅಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ಸಾಕು, ವೇದ ಮೆಲ್ಲಗೆ ಹೇಳಿದ್ಲು. ತಾನು ಅವಳನ್ನು ತೋಚಿದ ಕಂಡು ಅವಳ ಶೀಲವನ್ನು ಕಂಡವನಿಗೆ ಒಪ್ಪಿಸಲು ಸಿದ್ಧವಾಗಿದ್ದನ್ನು ಮರೆತು ತನ್ನ ಬದುಕಿಗೆ ಹೊಸ ಆಯಾಮ ನೀಡಲು ನಿಂತಿದ್ದ ವೇದಾಳನ್ನು ಅಭಿಜಿತ್ ಹೊಸಬಳನ್ನು ನೋಡುವಂತೆ ನೋಡಿದ. ವೇದ, ನನ್ನನ್ನು ಕ್ಷಮಿಸ್ತೀಯಾ? ಅದನ್ನು ನಾನಿನ್ನೂ ಬಾಯ್ಬಿಟ್ಟು ಹೇಳಬೇಕಾ? ಅವರಿಬ್ಬರ ಮಾತು ಕೇಳಿ ವಿನೋದ್, ಮಹೇಂದ್ರ ಅರ್ಥಗರ್ಭಿತವಾಗಿ ಪರಸ್ಪರ ನೋಡಿ ನಕ್ಕರು. ವೇದ, ನೀನು ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಸರ್ವಸ್ವ, ಅಭಿಜಿತ್ ಹೇಳಿದಾಗ ವೇದಾಳ ಕಣ್ಗಳಲ್ಲಿ ಹೊಸ ಬೆಳಕು ಮೂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.